ಇಂದಿನ ವಿಡಿಯೋದಲ್ಲಿ 2026ರ ಮೊದಲ ಖಗ್ರಾಸ ಚಂದ್ರಗ್ರಹಣವು ಯಾವ ದಿನಾಂಕದಂದು ಬಂದಿದೆ, ಭಾರತದಲ್ಲಿ ರಕ್ತ ಚಂದ್ರಗ್ರಹಣವು ಕಾಣಿಸುತ್ತದೆಯೋ ಅಥವಾ ಇಲ್ಲವೋ, ಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ, ಗ್ರಹಣದ ಸೂತಕವನ್ನು ಆಚರಿಸಬೇಕಾ ಅಥವಾ ಬೇಡವಾ, ಗ್ರಹಣಕ್ಕೂ ಮೊದಲು ಹಾಗೂ ನಂತರ ಆಚರಿಸುವ ಕ್ರಮಗಳು ಯಾವುವು ಎಂಬ ಇತ್ಯಾದಿ ಖಗ್ರಾಸ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಈ ವರ್ಷ ಅಂದರೆ 2026ರ ಮೊದಲ ಖಗ್ರಾಸ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಸಂಭವಿಸಲಿದೆ. ಆ ದಿನ ಹೋಳಿ ಹುಣ್ಣಿಮೆ ಇರುತ್ತದೆ. ಈ ಗ್ರಹಣವು ಕಡಿಮೆ ಪ್ರಮಾಣದಲ್ಲಿ ಭಾರತದಲ್ಲಿ ಗೋಚರಿಸುತ್ತದೆ. ಆದ ಕಾರಣ ಭಾರತದಲ್ಲಿ ಈ ಗ್ರಹಣದ ಸೂತಕವನ್ನು ಆಚರಿಸಬೇಕಾಗಿದೆ. ಈ ರಕ್ತ ಚಂದ್ರಗ್ರಹಣವು ಈ ವರ್ಷದ ಮೊದಲ ಖಗ್ರಾಸ ಚಂದ್ರಗ್ರಹಣವಾಗಿದೆ ಮತ್ತು ಇದು ಅತ್ಯಂತ ದೀರ್ಘವಾದ ಚಂದ್ರಗ್ರಹಣವಾಗಿದೆ, ಏಕೆಂದರೆ ಹೆಚ್ಚು ಸಮಯದ ಗ್ರಹಣವು ಸಂಭವಿಸುತ್ತದೆ. ಈ ಗ್ರಹಣದ ದಿವಸ ಚಂದ್ರನು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ಆದುದರಿಂದ ಈ ಗ್ರಹಣವು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ರಕ್ತ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಮಧ್ಯಾಹ್ನ 3:20 ಪ್ರಾರಂಭವಾಗಿ ಸಾಯಂಕಾಲ 6:48 ಸಮಾಪ್ತಿಗೊಳ್ಳುತ್ತದೆ. ಒಟ್ಟು ಚಂದ್ರಗ್ರಹಣದ ಅವಧಿಯು 3:28 ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದರಿಂದ ಗ್ರಹಣದ ಸೂತಕವನ್ನು ಆಚರಿಸಬೇಕಾಗುತ್ತದೆ. ಈ ದಿನ ಬೆಳಗ್ಗೆ 6:20 ಗ್ರಹಣ ವೇದೆ ಶುರುವಾಗುವುದರಿಂದ ಆಹಾರ ಸೇವಿಸಬಾರದು. ಬಾಲಕರು, ವೃದ್ಧರು, ರೋಗಿಗಳು, ಅಶಕ್ತರು ಮಧ್ಯಾಹ್ನ 12 ಗಂಟೆಯವರೆಗೆ ಆಹಾರವನ್ನು ಸ್ವೀಕರಿಸಬಹುದು. ಪೂರ್ಣಿಮಾ ಶ್ರಾದ್ದ ಇರುವವರು ಈ ದಿನ ಉಪವಾಸ ಇದ್ದು ಮಾರನೇ ದಿನ ಮಾಡಬೇಕು. ಸಾಯಂಕಾಲ 5:04ದಿಂದ 6:48 ಅವಧಿಯಲ್ಲಿ ಗ್ರಹಣ ನಿಮಿತ್ತ ತರ್ಪಣ ನೀಡಬೇಕು. ಪೂರ್ವ ನಕ್ಷತ್ರದವರು ಮತ್ತು ಸಿಂಹರಾಶಿಯವರು ಗ್ರಹಣವನ್ನು ವೀಕ್ಷಿಸಬಾರದು ಮತ್ತು ಶಾಂತಿ ಮಾಡಿಕೊಳ್ಳಬೇಕು. ಈ ರಕ್ತಚಂದ್ರ ಗ್ರಹಣವು ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿಯವರಿಗೆ ಶುಭ ಫಲಗಳನ್ನು ನೀಡುತ್ತದೆ. ಮೇಷರಾಶಿ, ಕಟಕ ರಾಶಿ, ಧನುರಾಶಿ ಮತ್ತು ಕುಂಭರಾಶಿಯವರಿಗೆ ಮಿಶ್ರ ಫಲ ಮತ್ತು ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಅಶುಭ ಫಲಗಳನ್ನು ನೀಡುತ್ತದೆ. ಗ್ರಹಣ ಪ್ರಾರಂಭವಾಗುವ ಸ್ವಲ್ಪ ಸಮಯದ ಮುಂಚೆ ಮನೆಯಲ್ಲಿ ಉಳಿದಿರುವ ಆಹಾರ ಪದಾರ್ಥಗಳಿಗೆ ದರ್ಬೆ ಅಥವಾ ಗರಿಕೆಯನ್ನು ಹಾಕಬೇಕು. ದೇವರ ಮನೆ ಬಾಗಿಲನ್ನು ಮುಚ್ಚಿರಬೇಕು. ಗ್ರಹಣದ ಸಮಯದಲ್ಲಿ ತಿನ್ನುವುದು, ಸ್ನಾನ ಮಾಡುವುದು, ಮಲಗುವುದು ನಿಷೇಧಿಸಲಾಗಿದೆ. ಗ್ರಹಣದ ಸಮಯದಲ್ಲಿ ಯಾರು ಮನೆಯಿಂದ ಆಚೆ ಹೋಗಬಾರದು ಮತ್ತು ಮನೆಯ ಕಿಟಕಿ ಬಾಗಿಲನ್ನು ಮುಚ್ಚಿರಬೇಕು. ಗ್ರಹಣದ ಕಿರಣಗಳು ಬೀಳದಂತೆ ನೋಡಿಕೊಳ್ಳಬೇಕು. ಗ್ರಹಣದ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡಬೇಕು. ಗ್ರಹಣ ಮುಗಿದ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನವನ್ನು ಮಾಡಿ ನಂತರ ದೇವರ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆಯಬಹುದು. ಹೀಗೆ ಶ್ರದ್ಧಾಭಕ್ತಿಯಿಂದ ಗ್ರಹಣದ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡಿ ಗ್ರಹಣದ ಪ್ರಭಾವವನ್ನು ತಪ್ಪಿಸಿಕೊಳ್ಳಿ. ಮುಂಜಾಗ್ರತೆಯನ್ನು ವಹಿಸಿ ಗ್ರಹಣದ ಕಿರಣಗಳು ಬೀಳದಂತೆ ನೋಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.